ಯೂಟ್ಯೂಬ್ ಚಾನಲ್. ನಾವು ಮಟನ್ ನೀರನ್ನೆಲ್ಲ ಸಪ್ರೇಟ್ ನೀರನ್ನೆಲ್ಲ ಬಟ್ಟೆ ಮುಚ್ಚಿ ಬಿಟ್ಟು ನೋಡಿ ಹಾಕ್ಕೊಳ್ಳಿ. ಮಟನ್ ಮಿಕ್ಸ್ ಕೂಡ ಮಾಡಿ ನೋಡಿ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಟನ್ ಗ್ರೇವಿನ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಇವತ್ತು ಮಟನ್ ತೊಗೊಂಬಂದ್ರು, ಹಾಗಾಗಿ ಇವತ್ತು ನಾವು ಮಟನ್ ಗ್ರೇವಿನ ಮಾಡ್ಕೊತಾ ಇದ್ದೀವಿ. ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾವು ಯಾವ ರೀತಿ ಮಟನ್ ಗ್ರೇವಿನ ಮಾಡ್ಕೊತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮನೇಲಿ ಯಾವ ರೀತಿ ಮಟನ್ ಗ್ರೇವಿನ ಮಾಡ್ತೀವಿ ಅಂತ ನೋಡ್ಕೊಂಬರೋಣ. ಫಸ್ಟು ಯಾವ ರೀತಿ ಮಾಡ್ಕೊತಾರೆ ಅಂತ ನೋಡೋಣ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ನಾವಿವಾಗ ಮಟನ್ ಎಲ್ಲ ವಾಶ್ ಮಾಡಿ ತೊಗೊಂಡಿದ್ದೀವಿ. ಇವಾಗ ಇದರಿಂದ ಮಟನ್ ಗ್ರೇವಿ ನಾವು ಮಟನ್ನ ಗ್ರೇವಿ ಮಾಡೋಕ್ಕಿಂತ ಮುಂಚೆ ನಾವು ಈ ರೀತಿ ಮಟನ್ನ ಬೇಯಿಸ್ಕೊತೀವಿ. ಫಸ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಉರಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀವಿ. ಬೇಯಿಸಿದಾದಮೇಲೆ ಆ ನೀರನ್ನ ಚೆಲ್ಬಿಟ್ಟು ಸ್ವಲ್ಪ ಬೇಯಿಸಿರೋದ್ರಿಂದ ಅದರಲ್ಲಿ ಮಟನ್ ಗ್ರೇವಿನ ಮಾಡ್ಕೊತೀವಿ. ನಾವು ಈ ರೀತಿ ಮಟನ್ ಗ್ರೇವಿನ ಮಾಡ್ತಾಯಿದ್ದೀವಿ. ನೋಡಿ, ನಿಮಗೂ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯಲ್ಲಿ ನಾವು ಮಾಡೋ ಮಟನ್ ಗ್ರೇವಿ ರೆಸಿಪಿ. ನಿಮಗೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಮಟನ್ ಗ್ರೇವಿನ ಮಾಡೋದು. ನೋಡಿ, ನಾವಿವಾಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀವಿ. ಮತ್ತು ಇದಕ್ಕೆ ನಾವು ಇವಾಗ ಒಂದು ತಟ್ಟೆನ ಮುಚ್ಚಿಡ್ತೀವಿ. ನೋಡಿ, ನಾವಿವಾಗ ತಟ್ಟೆನ ಮುಚ್ಚಿಟ್ಟಿದ್ದೀವಿ. ಇದು ಫ್ರೆಂಡ್ಸ್, ನಾವು ಈ ರೀತಿ ಫಸ್ಟ್ ಮಟನ್ನ ಬೇಯಿಸ್ಕೊತೀವಿ. ನೋಡಿ, ಈ ರೀತಿ ಕುದಿ ಬರಬೇಕು. ಇದನ್ನು ನಾವು ಸಪ್ರೇಟ್ ಮಾಡ್ಕೊತೀವಿ. ನೀರನ್ನೆಲ್ಲ ಚೆಲ್ಲಿ ನಾವು ಮಟನ್ನ ಮತ್ತೆ ವಾಶ್ ಮಾಡಿಕೊಂಡು ಆಮೇಲೆ ಸಾಂಬಾರನ್ನ ಗ್ರೇವಿನ ಮಾಡ್ಕೊತೀವಿ. ಇದು ಹೊಸ ರೀತಿ ಅನ್ನಿಸ್ಬೋದು ನಿಮಗೆ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಕಮೆಂಟ್ಸ್ ಮಾಡಿ ಇಷ್ಟ ಆದವರು, ಹಾಗೆ ಲೈಕ್ ಕೂಡ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನಾವು ಬೆಳ್ಳುಳ್ಳಿ ಸಿಪ್ಪೆನ ಬಿಟ್ಟರೆ ನಾವು ಸಿಪ್ಪೆನ ಒಂದು ಸ್ವಲ್ಪ ಇದ್ದಂಗೆ ಹಾಕ್ತೀವಿ. ಯಾಕಂದರೆ ಏನೋ ಒಂಥರ ನಮ್ಮ ಹಳ್ಳಿ ಕಡೆಯಲ್ಲಿ ಎಷ್ಟೊಂದು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲಿಯಕ್ಕೆ ಹೋಗೋಣ. ಅದೇ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇದೇ ರೀತಿಯೇ ಮಾಡೋದು ಜಾಸ್ತಿ. ಎಲ್ಲ ರೀತಿಯೂ ಮಾಡ್ತೀವಿ. ನಮ್ಮಮ್ಮ ಒಂದು 3-4 ಥರ ಮಾಡ್ತಾರೆ. ಅದ್ರಲ್ಲಿ ಇದು ಅಂತೂ ತುಂಬಾ ಚೆನ್ನಾಗಿರುತ್ತೆ, ಬೆಸ್ಟಾಗಿರುತ್ತೆ. ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ಒಂದ್ಸಲ ಮಾಡ್ಕೊತೀವಿ. ನಮ್ಮದು ಇದು ಹಳ್ಳಿ ಸ್ಟೈಲಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಾ ಇರೋ ರೀತಿ ಇದು. सरी जो कट करना के जो कांडा केर सोरागु केरो ಈಕೆ ಎಷ್ಟು ಹೈ ಕರುತ್ತೆ, ತುಂಬ ಚೆನ್ನಾಗಿರೋ ಸುನೆ ಕಾಮ ಅಮ್ಮಿ ಹೈ ಬು ತುಂಬ ಚೆನ್ನಾಗಿರೋ ಸುನ್ಕೆ ಈ ರೀತಿ ಮೈ ಬಿ ಕರೆ ಜಾಪಣ್ಣು ಚಿಚಿನಗಾಣ ತುಂಬ ಚೆನ್ನಾಗಿರೋಚ್ಚು ಈ ಬೋಟಿನಗಾಣ ಹೈ ಕರುತ್ತೋ ಬಿ जना से तेल कांच हाकुनी के ये रीति करते थे जकोण नानी अम्मा यूज़ करते थे काई ಈ ಸಿಂಪಲ್ ಆಗಿ ಚಕುನಿ ಕಾಮ ಕರೆ ಜಾದೆ ಈಸಿ ಚ ಈ ರೆಸಿಪಿ. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿನೂ ತೊಗೊಂಡಿದ್ದಾರೆ. ಇವತ್ತು ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಅದು ಸ್ಕಿಪ್ ಮಾಡ್ಬೋದು. ಇದ್ದರೆ ಹಾಕ್ಕೊಳ್ಳಿ. ಇದೇ ನಮ್ಮ ಮನೇಲಿ, ಹಾಗಾಗಿ ನಾವಿವಾಗ ಕೊತ್ತಂಬರಿನೂ ಸಹ ಬಳಸ್ತಾ ಇದ್ದೀವಿ. ಮತ್ತು ಜೊತೆಗೆ ನಾವು ಪುದೀನ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀವಿ ನಮ್ಮ ಈ ಒಂದು ಮಟನ್ ಗ್ರೇವಿಗೆ. ನೋಡಿ ಫ್ರೆಂಡ್ಸ್, ನಾವು ಮಟನ್ನ ಬೇಯಿಸಿ ನೀರನ್ನೆಲ್ಲ ಸಪ್ರೇಟ್ ನೀರನ್ನೆಲ್ಲ ಸೋಸ್ಕೊಂಡ್ಬಂದಿದ್ದೀವಿ. ಈ ರೀತಿ ಮಟನ್ ಐತೆ. ಇವಾಗ ಇದರಲ್ಲಿ ನಾವು ಮಟನ್ ಗ್ರೇವಿನ ಮಾಡ್ತೀವಿ.
अब तेल घालाना, बोटी घालाना, हल्दी पुड़ी ना लूण घालून तिजाणं अजे कोणा ನೋಡಿ ಫ್ರೆಂಡ್ಸ್, ಬೇಯಿಸಿರುವಂತಹ ಮಟನ್ನ ಇವಾಗ ಹಾಕ್ಕೊತಾ ಇದ್ದಾರೆ ನಮ್ಮಮ್ಮ. ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ, ಇದೇನು ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ. ತಕ್ಷಣಮ್ಮ ಹತ್ತಿರಷ್ಟಮ್ಮ ನೋಡಿ, ನಾವಿವಾಗ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀವಿ, ಅಡುಗೆ ಅರಿಶಿನ. ಮತ್ತು ನಾವು ಇದಕ್ಕೆ ಉಪ್ಪನ್ನ ಫಸ್ಟೇ ಹಾಕ್ಕೊತೀವಿ. ಉಪ್ಪು ಫಸ್ಟೇ ಹಾಕೋದ್ರಿಂದ ಆಮೇಲೆ ಉಪ್ಪು ಹಾಕೋ ಅವಶ್ಯಕತೆ ಇರೋಲ್ಲ. ಹಾಗಾಗಿ ನಾವು ಇವಾಗ ಫಸ್ಟೇ ಮಟನ್ ಬೇಯಿಸುವಾಗಲೇ ನಾವು ಉಪ್ಪು ಹಾಕ್ಕೊತಾ ಇದ್ದೀವಿ. ಉಪ್ಪು ಹಾಕಿ ಇವಾಗ ಒಂದು ಸಲ ತಿರುಗಿಸಿ ತಟ್ಟೆ ಮುಚ್ಚಿ ಬಿಟ್ಟರೆ ಸಾಕು. ಇವಾಗ ಏನು ಬೇಯಲಿಕ್ಕೆ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ, ಫಸ್ಟೇ ಬೇಯಿಸಿರೋದ್ರಿಂದ. ನೋಡಿ, ನಾವು ಇವಾಗ ತಟ್ಟೆ ಮುಚ್ಚಿದ್ದೀವಿ. ಒಂದು 5 ಮಿನಿಟ್ಸ್ ಬೇಯಲಿ. ಅದಾದಮೇಲೆ ನಾವು ಇದಕ್ಕೆ ಮಸಾಲ ಖಾರನ ಹಾಕಿ ಮತ್ತೊಂದು ಸಲ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲೆ ನಮ್ಮ ಮಟನ್ ಗ್ರೇವಿಗೆ ಏನೇನು ಬೇಕು ಅಂತ ನಾವಿಲ್ಲಿ ಪುದೀನ ತೊಗೊಂಡಿದ್ದೀವಿ, ಹಾಗೆ ಕೊತ್ತಂಬರಿನೂ ಸಹ ತೊಗೊಂಡಿದ್ದೀವಿ, ಮತ್ತು ಬೆಳ್ಳುಳ್ಳಿ ಸುಲಿದಿಲ್ಲ ಹಾಗೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಶುಂಠಿ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, 3 ಈರುಳ್ಳಿ ಕಟ್ ಮಾಡಿದ್ವಿ. ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕಿದ್ವಿ, ಒಂದೊಂದು ಸ್ವಲ್ಪ ಚಟ್ನಿಗೆ ಹಾಕೊಳ್ಳೋಕ್ಕೋಸ್ಕರ, ಮತ್ತು 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಮಸಾಲ ಪದಾರ್ಥಗಳು ಚಕ್ಕೆ, ಲವಂಗ, ಕಾಳುಮೆಣಸು ಹಾಗೆ ಗಸಗಸೆ ಎಲ್ಲ ಒಟ್ಟಿಗೆ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಮೇಯ್ನಾಗಿ ಧನಿಯಾ ಪುಡಿ ಹಾಗೆ ಒಣಮೆಣ್ಸಿನ್ಕಾಯಿ ಪುಡಿನ ತೊಗೊಂಡಿದ್ದೀವಿ. ಇವಾಗ ಇವನ್ನೆಲ್ಲ ರುಬ್ಕೋಬೇಕು. ನಾವಿಲ್ಲಿ 2 ಥರ ಚಟ್ನಿನ ಮಾಡ್ಕೊತೀವಿ. ಖಾರನ ನಾವು ಧನಿಯಾ ಪೌಡ್ರು ಮತ್ತು ಅಚ್ಚ ಖಾರದ ಪುಡಿನ ಒಂದು ಪಾತ್ರೆಯಲ್ಲಿ ಹಾಕಿ ಕಲಸಿ ಹಾಕ್ಕೊತೀವಿ. ಮತ್ತು ಇದು ಸಪ್ರೇಟು, ಇನ್ನೊಂದು ಸಪ್ರೇಟು ಕೊತ್ತಂಬರಿ ಮತ್ತು ಪುದೀನ, ಮಸಾಲೆ ಹಾಗೆ ಬೆಳ್ಳುಳ್ಳಿ, ಟೊಮೊಟೊ ಅದನ್ನೆಲ್ಲ ಸಪ್ರೇಟು ರುಬ್ಕೊತೀವಿ. ಇದನ್ನು ಸಪ್ರೇಟ್ ಮಾಡ್ಕೊತೀವಿ. ಸ್ವಲ್ಪ ಮಟನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀವಿ, ಸ್ಪೈಸಿ ಇರಲಿ ಅಂತ. ಒಂದು ಸ್ವಲ್ಪ ಮಟನ್ ಚಿಕನ್ ಸಾಂಬಾರು ತಿನ್ನಬೇಕಂದ್ರೆ ಸ್ಪೈಸಿ ಇದ್ರೇ ತಿನ್ನೋಕ್ಕಾಗೋದು, ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತಾರೆ. ನಿಮಗೂ ನಮ್ಮ ರೆಸಿಪಿಗಳು ಇಷ್ಟ ಆಗ್ತಿದೆ ಅಂತ ತಿಳ್ಕೊತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ನೋಡಿ, ಈ ರೀತಿ ಕಲಿಸ್ಕೊತೀವಿ, ಗಂಟುಗಳಾಗದಿರೋ ರೀತಿ ಕಲಿಸಿ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಕಲಿಸ್ಕೊಂಡ್ವಲ್ಲ ಮೆಣಸಿನ್ಕಾಯಿ ಪೌಡ್ರು ಹಾಗೆ ಧನಿಯಾ ಪೌಡ್ರನ್ನ ಅದನ್ನು ಹಾಕಿ ಅದರಲ್ಲೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು, ಕುದಿ ಬರೋವರೆಗೂ. ಒಂದು ಕುದಿ ಬಂದಾದಮೇಲೆ ನಾವು ಮಸಾಲ ಖಾರನ ರುಬ್ಬಿ ಹಾಕಬೇಕು. ನೋಡಿ, ನೀರು ಹಾಕ್ಕೊಳ್ಳಿ. ಗ್ರೇವಿಗೆ ಒಂದು ಸ್ವಲ್ಪ ನೀರು ಕಮ್ಮಿನೇ ಇರಬೇಕು. ಆದರೆ ಏನು ಮಟನ್ ಚಿಕನ್ ಎಲ್ಲ ಬೇಯಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ನೋಡಿ ಹಾಕ್ಕೊಳ್ಳಿ. ಮಟನ್ ಚಿಕನ್ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. 1 kg 2 kg ನೋಡಿ ಹಾಕೊಳ್ಳಿ. ಇಲ್ಲಿ ನಾವು ಒಂದು ಸ್ವಲ್ಪ ಜಾಸ್ತಿ ಇರೋದನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಆದರೂ ಫಸ್ಟ್ ಬೇಯಿಸ್ಕೊಂಡಿದ್ದೀವಿ, ಅಷ್ಟಕ್ಕೊಂದು ನೀರು ಹಿಡಿಯಲ್ಲ ಇದಕ್ಕೆ. ನೋಡಿ, ನಾವಿವಾಗ ಮಸಾಲ ಖಾರನ ರುಬ್ಕೊಳ್ಳೋಕ್ಕೋಸ್ಕರ ಐಟಮ್ಸ್ನ ಹಾಕೋತಾ ಇದ್ದೀವಿ. ಇವಾಗ ಇದನ್ನು ರುಬ್ಕೊಂಡ್ಬಂದು ಒಂದು ಕುದಿ ಬಂದಮೇಲೆ ಇದನ್ನು ಹಾಕಿ ಇದನ್ನು ಸಹ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ಕೊಂಡ್ರಲ್ಲ ಏನೇನು ಇಂಗ್ರೀಡಿಯೆಂಟ್ಸು, ಯಾವ ರೀತಿ ಮಟನ್ ಗ್ರೇವಿ ಮಾಡ್ಕೊಳ್ಳೋದು ಅಂತ. ಇದು ನಿಮಗೆ ಹೊಸ ರೀತಿ ಇದ್ದಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ, ನಾವು ಉಟ್ಕೊಂಡಿರುವಂತಹ ಮಸಾಲೆ ಪದಾರ್ಥನ ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಕಾಯಿ ತುರಿನ ಹಾಕ್ಕೋಬೋದು, ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು. ಇರೋರು ಹಾಕಿ ಮಾಡಿ, ತುಂಬಾ ರುಚಿಯಾಗಿರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ. ನೋಡಿ ಫ್ರೆಂಡ್ಸ್, ಈ ರೀತಿ ಕುದಿ ಬರ್ತೈತೆ. ಆಗಲೇ ಧನಿಯಾ ಪುಡಿ ಹಾಗೂ ಮೆಣಸಿನ್ಕಾಯಿ ಪುಡಿ ಇದು ಮಾಡ್ಕೊಂಡು ಹಾಕಿದ್ವಲ್ಲ, ಇವಾಗ ನಾವು ಖಾರ ಮಸಾಲಾನ ಹಾಕ್ಕೊತಾ ಇದ್ದೀವಿ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ತುಂಬಾ ಈಸಿ ಐತೆ, ನೋಡಿ ಮಾಡಿ ಹಾಗೆ ರುಚಿ ಹೇಗಿರುತ್ತೆ ಅಂತ ತಿಳಿಸಿ. ನೋಡಿ ಫ್ರೆಂಡ್ಸ್, ನಾವು ನೀರು ಹಾಕಿಲ್ಲ, ನಾವು ಖಾರದಲ್ಲೇ ಅದನ್ನೇ ಇದು ಮಾಡ್ಕೊತಾ ಇದ್ದೀವಿ, ಫ್ರೈ ಮಾಡ್ಕೊತಾ ಇದ್ದೀವಿ. ಇಷ್ಟೇ ಫ್ರೆಂಡ್ಸ್, ಇದು ಮಟನ್ ಗ್ರೇವಿಗೆ. ನೋಡ್ಕೊಂಡ್ರಲ್ಲ, ತುಂಬಾ ಈಸಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸು.
ಎರಡು ಥರ ಚಟ್ನಿ ಮಾಡ್ಕೊತೀವಿ. ಒಂದು ಧನಿಯಾ ಪೌಡ್ರು ಹಾಗೆ ಖಾರ ಪೌಡ್ರು ಹಾಗೆ ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡಿ ಅದನ್ನು ಹಾಕಿ ಫಸ್ಟು ಅದರಲ್ಲಿ ಒಂದು ಕುದಿ ಬೇಯಿಸ್ಕೊಂಡಾದಮೇಲೆ ನಾವು ಕಟ್ ಮಾಡಿರುವಂತಹ ಟೊಮೊಟೊ, ಚಕ್ಕೆ, ಲವಂಗ, ಅದು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಅದನ್ನು ಹಾಕಿ ಅದು ಸಪ್ರೇಟು ನಾವು ಚಟ್ನಿನ ಮಾಡ್ಕೊತೀವಿ. ಇವೆರಡು ಈ ರೀತಿ ಮಾಡಿ ಹಾಕಿದಾದ್ಮೇಲೆ ನೋಡಿ ನಮ್ಮ ಮಟನ್ ಗ್ರೇವಿ ರೆಡಿ ಆಗುತ್ತೆ. ನೋಡಿ ಇದೇ ರೀತಿ ಮಟನ್ ಗ್ರೇವಿ ನಾವು ಮನೇಲಿ ಮಾಡೋದು. ಇದು ನಿಮಗೆ ಹೊಸ ರೆಸಿಪಿ ಅನಿಸಿದ್ರೆ ಕಮೆಂಟ್ಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ತೆಂಗಿನಕಾಯಿ ಇರೋರು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಅವರು ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇದು ಒಂದು 2-3 ಕುದಿ ಆದರೂ ಬರೋವರೆಗೂ ಬೇಯಿಸ್ಕೊತೀವಿ. ಅದಾದಮೇಲೆ ನಾವು ಇದನ್ನು ರುಚಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದಿ ಬರ್ತೈತೆ. ಈ ರೀತಿ ಕುದಿ ಬರಬೇಕು. ನೋಡಿ ಮಟನ್ನು ಫಸ್ಟೇ ಬೇಯಿಸೋದ್ರಿಂದ ಮಟನ್ನು ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ಮಟನ್ ಫಸ್ಟೇ ಬೇಯಿಸೋದ್ರಿಂದ ಅಷ್ಟಕ್ಕೊಂದು ಟೈಮ್ ಹಿಡಿಯಲ್ಲ. ಆಮೇಲೆ ನಾವು ಮಟನ್ ಬೇಯಿಸಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಟನ್ ಗ್ರೇವಿ ರೆಡಿ ಆಗ್ತಿದೆ. ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನಿಮಗೂ ನಮ್ಮ ಒಂದು ರೆಸಿಪಿಗಳು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಇದನ್ನು ನಮ್ಮ ನ್ಯೂ ಸ್ಟೈಲಲ್ಲಿ ನಾವು ಮಟನ್ ಗ್ರೇವಿನ ಮಾಡಿದ್ದೀವಿ. ಅದು ನಮಗೆ ಮತ್ತು ನಿಮಗೆಲ್ಲ ನ್ಯೂ ಸ್ಟೈಲು, ಬಟ್ ನಮ್ಮ ಅಮ್ಮಗಲ್ಲ. ನಮ್ಮಮ್ಮ ಆಗಾಗ ಮಾಡ್ತಾಯಿರ್ತಾರೆ, ಹಾಗಾಗಿ ಅವರು ಈ ರೀತಿ ಮಾಡ್ತಾಯಿರಲ್ಲ. ಹಾಗಾಗಿ ಹೊಸ ಥರ ಮಟನ್ ಗ್ರೇವಿ ಇರ್ಬೋದು ಅಂತ ಹೇಳಿ ನಾನು ವಿಡಿಯೋನ ಮಾಡಿಕೊಂಡೆ. ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಟನ್ ಗ್ರೇವಿ ಕುದಿ ಬರ್ತೈತೆ ಅಂತ, ತುಂಬಾ ಚೆನ್ನಾಗಿ ಬರ್ತೈತೆ. ನಾವು ಇದೇ ರೀತಿ ಮಟನ್ ಗ್ರೇವಿನ ಮಾಡ್ತಾಯಿರ್ತೀವಿ. ನಿಮಗೂ ಇಷ್ಟ ಆದರೆ ಒಂದು ಸಲ ಮಾಡಿ, ಹಾಗೆ ಹೇಗಿತ್ತು ಅಂತ ಟೇಸ್ಟು ಕಮೆಂಟ್ಸ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ಮಟನ್ ಗ್ರೇವಿ ಹಾಗೆ ಚಪಾತಿ ರೆಡಿ ಆಗೈತೆ. ಇವಾಗ ಟೇಸ್ಟ್ ನೋಡಬೇಕು. Wait,